ನಮಸ್ಕಾರ, ನಾನು ವಿಜಯಲಕ್ಷ್ಮಿ. ಹೀಲ್ ವಿತ್ ಕಲರ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಎಲ್ಲರ ಮನೆಯಲ್ಲೂ ಕಾಡುತ್ತಿರುವ ಒಂದು ಸಮಸ್ಯೆ ಎಂದರೆ ಗ್ಯಾಸ್ಟ್ರಿಕ್. ಅದು ಗ್ಯಾಸ್ಟ್ರಿಕ್ ಆಗಿ ಮತ್ತೊಂದು ರೋಗಕ್ಕೆ ಈಡಾಗುತ್ತಾ ಇರುತ್ತದೆ. ಹಾಗಾಗಿ ಅದು ಗ್ಯಾಸ್ಟ್ರಿಕ್ ಯಾವುದಕ್ಕೆ ಬರುತ್ತದೆ? ಗ್ಯಾಸ್ಟ್ರಿಕ್ ಬರೋದಕ್ಕೆ ಕಾರಣ ಸ್ಟಮಕ್ ಹೀಟ್. ನಮ್ಮ ಹೊಟ್ಟೆ ಹೀಟ್ ಆಯಿತು ಅಂತಂತಂದರೆ ಅದು ನಮಗೇನಾಗುತ್ತೆ ಅಂತಂತಂದ್ರು ಗ್ಯಾಸ್ಟ್ರಿಕ್ ಆಗುತ್ತೆ. ಹೀಟ್ ಯಾಕಾಗುತ್ತೆ? ನಾವು ತಿನ್ನುವ ಪದಾರ್ಥದಲ್ಲಿ ನೀರಿನ ಅಂಶ ಜಾಸ್ತಿ ಇರಬೇಕು. ಈಗ ನಾವು ಹೀಟ್ ಪದಾರ್ಥಗಳನ್ನು ತಿಂತಾ ಇದ್ದರೆ ನಮ್ಮದು ಹೊಟ್ಟೆನೂ ಹೀಟ್ ಆಗುತ್ತೆ. ಹಾಗೆ ನಾವು ತಂಪಿರುವ ಆಹಾರಗಳನ್ನು ಸೇವನೆ ಮಾಡ್ಕೊತಾ ಬಂದರೆ ನಮ್ಮ ಹೊಟ್ಟೆನೂ ಕೂಲಾಗಿ ಇರುತ್ತೆ. ಹೀಟ್ ಆಯಿತು ಅಂತಂದರೆ ಏನಾಗುತ್ತೆ ಅಂತಂತಂದರೆ ನಾವು ತಿಂದ ಆಹಾರ ಜೀರ್ಣವಾಗಲಿಕ್ಕೆ ಹೀಟ್ ಬೇಕು, ನಮಗೆ ಇಲ್ಲ ಅಂತ ಅಲ್ಲ, ಅದ್ರ ಜೊತೆಗೂ ನೀರಿನ ಅಂಶನೂ ಬೇಕು ಜೀರ್ಣವಾಗಲಿಕ್ಕೆ. ಅಲ್ಲಿ ಏನೂ ನಮಗೆ ನೀರಿನ ಅಂಶನೇ ಇಲ್ಲ ಅಂತಂತಂದರೆ ಅದು ಯಾವ ಥರ ಜೀರ್ಣವಾಗಿ ಮುಂದೆ ಮಲದ ಮುಖಾಂತರ ಹೋಗಬೇಕು? ಅಲ್ಲಿ ನೀರಿನ ಅಂಶ ಇಲ್ಲ ಅಂತಂದರೆ ಅದು ಜೀರ್ಣನೇ ಆಗೋದಿಲ್ಲ. ಅದು ನಾವು ತಿಂದ ಪದಾರ್ಥ ಏನಾಗುತ್ತೆ, ಅಲ್ಲೇ ಹೋಗಿ ಒಂದು ಕಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ನೀರು ಬೇಕಲ್ಲ. ಒಂದು ಉದಾಹರಣೆ, ನಾವು ಮಿಕ್ಸಿ ಮಾಡಬೇಕಂತಂದರೆ ಹಾಗೆ ನೀರಿಲ್ದಂಗೆ ನಾವು ಮಿಕ್ಸಿ ಮಾಡಿದರೆ ಮಿಕ್ಸಿ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ನೀರು ಹಾಕ್ತಾ ಬಂದರೆ ಅದು ಮಿಕ್ಸಿ ಮಾಡುವಾಗ ಚೆನ್ನಾಗಿ ಹಿಟ್ಟು ಬರುತ್ತೆ. ಹಾಗೆ ನಾವು ತಿಂದ ಪದಾರ್ಥ ಜೀರ್ಣವಾಗಬೇಕಂತಂದರೆ ಅಲ್ಲಿ ಸ್ವಲ್ಪ ನೀರಿನ ಅಂಶ ಬೇಕು. ಆ ನೀರಿನ ಅಂಶವನ್ನು ಹೆಂಗೆ ನೀವು ಹೊಟ್ಟೆಗೆ ತಗೋಬೇಕು ಅಂತಂತಂದರೆ ತಿನ್ನುವ ಪದಾರ್ಥದಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರಲಿ. ಸೊಪ್ಪುಗಳನ್ನು ತಿನ್ಕೊತಾ ಬರ್ರಿ. ಅನ್ನ ಊಟ ಮಾಡ್ತೀರಾ, ಅನ್ನದ ಜೊತೆಗೆ ಸಾಂಬಾರ ಅಥವಾ ಮಜ್ಜಿಗೆ ಊಟ ಮಾಡ್ತೀರಿ ಅಂತಂದರೆ ಅಲ್ಲಿ ನಾವು ಸಾರು ಅಥವಾ ಮಜ್ಜಿಗೆಯನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಿಕೊಂಡು ಊಟ ಮಾಡಿದರೆ ಆ ಅನ್ನದ ಮುಖಾಂತರ ನಮ್ಮ ಹೊಟ್ಟೆಯಲ್ಲಿ ನೀರು ಹೋಗುತ್ತಲ್ಲ, ನೀರು ಅಥವಾ ಸಾಂಬಾರು ಅಥವಾ ಮಜ್ಜಿಗೆ ಹೋಗುತ್ತಲ್ಲ, ಅದು ಜೀರ್ಣವಾಗುತ್ತೆ. ಹಾಗಾಗಿ ನೀವು ಸೊಪ್ಪುಗಳನ್ನು ತಿನ್ಕೊತಾ ಬನ್ನಿ. ನೀರಿನ ಅಂಶ ಇರುವ ಹಣ್ಣುಗಳು, ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು, ಮೋಸಂಬಿ ಹಣ್ಣು, ಇಲ್ಲ ಎಳನೀರು, ಮತ್ತು ಆಹಾರದಲ್ಲಿ ಮಜ್ಜಿಗೆ, ಆಮೇಲೆ ಸಾಂಬಾರ, ಈ ಥರ ಆಹಾರಗಳನ್ನು ತಿನ್ಕೊತಾ ಬನ್ನಿ. ನಿಮಗೆ ಬರೀ ಅನ್ನ ಸಾಹಾರ ಅಂತಲೇ ಹೇಳ್ತಾ ಇಲ್ಲ, ಯಾವಾಗ ಅಪರೂಪಕ್ಕೊಂದ್ಸರಿ ಪಲಾವು ಇವೆಲ್ಲ ಗಟ್ಟಿ ಪದಾರ್ಥಗಳ ಆಹಾರ ಇರ್ತದಲ್ಲ, ಯಾವಾಗ ಒಂದು ಅಪರೂಪಕ್ಕೆ ತಿಂದರೆ ಅದೇನು ಅನಿಸೋದಿಲ್ಲ. ದಿನಾನಂತರ ಅದೇ ನಾವು ಅದನ್ನು ತಿನ್ಕೊತಾ ಹೋದರೆ ನಮ್ಮದು ದೇಹ ಹಾಳಾಗ್ತಾ ಹೋಗ್ತದೆ. ಇದಲ್ಲದೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಇಂಥ ಗಟ್ಟಿ ಪದಾರ್ಥಗಳಿರ್ತಾವಲ್ಲ, ಇವು ಎಲ್ಲೋ ಅಪರೂಪಕ್ಕಿದ್ರೆ ಇವು ಚೆನ್ನಾಗಿ ದಿನಾ ಮಕ್ಕಳಿಗೆ ಅದನ್ನೇ ಕೊಟ್ಕೊತಾ ಹೋದರೆ ಹೊಟ್ಟೆ ಹೀಟ್ ಆಗ್ತಾ ಬಂದರೆ ಗ್ಯಾಸ್ಟ್ರಿಕ್ ಈ ಸಣ್ಣ ಮಕ್ಕಳಿಗೆ ಆಗ್ತಾ ಬರ್ತಾ ಇದೆ ಅಂತಂತಂದರೆ ಕುರುಕುರಿಗಳನ್ನು ಕೊಡ್ತಾ ಬಂದರೆ ಅಲ್ಲಿ ಹೊಟ್ಟೆಯಲ್ಲಿ ಹೀಟಾಗಿ ಗ್ಯಾಸ್ಟ್ರಿಕ್ ಶುರುವಾಗ್ತಾ ಇದೆ ಸಣ್ಣ ಮಕ್ಕಳಿಗೆ. ಮೊದಲಿಗೆಲ್ಲ ಗ್ಯಾಸ್ಟ್ರಿಕ್ ಹೆಂಗೆ ಬರ್ತಿತ್ತು ಅಂತಂದರೆ ವಯಸ್ಸಾದವ್ರಿಗೆ ಬರ್ತಿತ್ತು. ಇಲ್ಲ, ಈಗ ಸಣ್ಣ ಮಕ್ಕಳಿಗೆ ಶುರು ಆಗ್ಬಿಟ್ಟಿದೆ ಗ್ಯಾಸ್ಟ್ರಿಕ್ಕು. ಈ ಗ್ಯಾಸ್ಟ್ರಿಕ್ಕನ್ನು ಫುಡ್ಡಿಂದನೂ ಕಡಿಮೆ ಮಾಡ್ಕೋಬೋದು. ಇವಾಗ ಭಾಳ ಆಗಿಬಿಟ್ಟಿದೆ ನಮಗೆ. ಏನು ಮಾಡಬೇಕಪ್ಪ ಇದನ್ನು ಅಂತಂತಂದರೆ ನಾವು ಕಲರ್ ಥೆರಪಿ ಮುಖಾಂತರ ಯಾವ ಥರ ಕಡಿಮೆ ಮಾಡ್ಕೋಬೇಕಂದ್ರೆ ಈ ಗ್ರೀನ್ ಸ್ಕೆಚ್ ಪೆನ್ ತೊಗೊಂಡು ಹೊಟ್ಟೆ ಭಾಗಕ್ಕೆ ಹಚ್ಕೊಳ್ತಾ ಹೋದರೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತಾ ಬರುತ್ತೆ. ಈ ಸ್ಕೆಚ್ ಪೆನ್ ಹಚ್ಕೊಂಡಾಗ ನಮ್ಮ ಹೊಟ್ಟೆ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ತಂಪಾಗುತ್ತೆ. ಹಾಗಾಗಿ ಅದಕ್ಕೆ ಜೀರ್ಣವಾಗಲಿಕ್ಕೆ ಸಹಾಯ ಆಗ್ತಾ ಇರುತ್ತೆ. ಹಾಗಾಗಿ ಈ ಸ್ಕೆಚ್ ಪೆನ್ನನ್ನು ಮೊದಲು ಏನು ಮಾಡಬೇಕು ಅಂತಂತಂದರೆ ಈ ಥರ ನಿಮ್ಮ ಹತ್ರ ಜಿಮ್ಮಿ ಇಲ್ಲ ಅಂದರೆ ಒಂದು ಯಾವುದಾದ್ರೂ ಪೆನ್ ತೊಗೊಂಡು ಇದು ಸ್ಟಮಕ್ ಭಾಗ, ಈ ಸ್ಟಮಕ್ ಭಾಗಕ್ಕೆ ಈ ಥರ ಪ್ರೆಸ್ ಮಾಡ್ಕೊತಾ ಬನ್ನಿ. ಈ ಥರ ಒಂದು 5 ನಿಮಿಷ ಹಿಂಗೆ ಪ್ರೆಸ್ ಮಾಡಿ ಈ ಭಾಗಕ್ಕೆ ಈ ಥರ ಗ್ರೀನ್ ಹಚ್ಚಿ. ಮತ್ತು ಬಲಗೈ ಉಂಗುರ ಬೆರಳಿಗೆ ಫಸ್ಟ್ ಜಾಯಿಂಟಿಗೂ ಗ್ರೀನ್ ಹಾಕಿ. ಮತ್ತು ಇದು ಪರ್ಪಲ್ ಕಲರ್,
ಈ ಪರ್ಪಲ್ ಕಲರ್ ಸ್ಕೆಚ್ ಪೆನ್ನನ್ನು ಇಲ್ಲ ನಾನು ಗ್ರೀನ್ ಹಚ್ಚಿರ್ತಾನಲ್ಲ, ಗ್ರೀನ್ ಸುತ್ತಲೂ ಈ ಥರ ಆ ಗ್ರೀನ್ ಸುತ್ತಲೂ ರೌಂಡಾಗಿ ಸ್ಕೆಚ್ ಪೆನ್ಲೇ ಹಾಕ್ರಿ. ಈ ಥರ ಈ ಕೈ ಮತ್ತು ಈ ಕೈಗೆ ಸ್ಕೆಚ್ ಪೆನ್ಗಳನ್ನು ಹಾಕಿಕೊಂಡು 4 ತಾಸುಗಳ ನಂತರ ವಾಶ್ ಮಾಡ್ಕೊಳ್ಳಿ. ಇದನ್ನು ನಿಮಗೆ ಎಷ್ಟು ಪ್ರಮಾಣದಲ್ಲಿದೆ ಗೊತ್ತಿಲ್ಲ ನನಗೆ. ಸ್ವಲ್ಪ ಪ್ರಮಾಣದಲ್ಲಿದ್ದರೆ ಒಂದು ವಾರದಲ್ಲೇ ಕಡಿಮೆ ಆಗುತ್ತೆ. ಅತೀ ಭಾಳಾಗಿತ್ತು ಅಂತಂದರೆ 15 ದಿನ ಹಚ್ಕೊಳ್ರಿ. ನಂತರ ಕಲರ್ ಥೆರಪಿ ಆಯಿತು. ನೆಕ್ಸ್ಟು ಅಕ್ಯುಪ್ರೆಷರ್ ಮುಖಾಂತರನೂ ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡ್ಕೋಬೋದು. ಇವಾಗ ನಿಮಗೆ ಗ್ಯಾಸ್ಟ್ರಿಕ್ ಭಾಳ ಇತ್ತಂತಂದು ಸ್ಕೆಚ್ ಪೆನ್ನಲ್ಲಿ ಕಡಿಮೆ ಆಗಲಿಲ್ಲ ಅಂತಂದರೆ ಈ ಥರ ಈ ಅಕ್ಯುಪ್ರೆಷರನ್ನು ನಮ್ಮ ಮಂಡಿ ಬರುತ್ತಲ್ಲ, ಮೊಣಕಾಲಿನ ಕೆಳಗೆ 4 ಬೆಟ್ಟುಗಳನ್ನು ಇಟ್ಟು ಅದರ ಕೆಳಗೆ ಒಂದು ಇಲ್ಲಿ ಆರೆಂಜ್ ಕಲರ್ ಸ್ಕೆಚ್ ಪೆನ್ ಹಾಕಿ ತೋರಿಸ್ತಾ ಇದ್ದೀನಲ್ಲ, ಆ ಜಾಗಕ್ಕೆ ಒಂದು ಪೆನ್ನಾದರೂ ತಗೊಳ್ಳಿ. ಅಲ್ಲಿ 20 ಸಲ ಒತ್ತುಕೊಳ್ಳಿ. ಪ್ರೆಷರ್ ಮಾಡ್ತಾ ಬರ್ರಿ 20 ಸರಿ. ಇದನ್ನು 2 ಕಾಲಲ್ಲಿಯೂ ಮಾಡ್ಕೊತಾ ಬನ್ನಿ. ಒಂದು ಸರಿ ಮಾಡಿದಾಗ ಆ ಕಾಲಲ್ಲಿ 20 ಸರಿ, ಈ ಕಾಲಲ್ಲಿ 20 ಸರಿ, 20 ಸಲ ಮಾಡ್ಕೊಳ್ರಿ. ನೆಕ್ಸ್ಟು ನಂತರ ಇಲ್ಲೊಂದು ಬರುತ್ತೆ ನೋಡಿ, ಅವಾಗ ನಾನು ಹಾಕಿರೋದು ನಿಮಗೆ ಸ್ಟಮಕ್ಕಿಗೆ ಪಾಯಿಂಟ್ ಕೊಟ್ಟಿದ್ದೀನಿ. ಇವಾಗ ಸ್ಪ್ಲೀನಿಗೆ. ಸ್ಟಮಕ್ಕು ಸ್ಪ್ಲೀನು ಅಂದರೆ ಅವಳಿ ಜವಳಿ ಮಕ್ಕಳಿದ್ದ ಹಾಗೆ. ಹೊಟ್ಟೆಯಲ್ಲಿ ಏನಾಗುತ್ತೋ ಸ್ಟಮಕ್ಕಲ್ಲಿ ಏನಾಗುತ್ತೋ ಅದು ಸ್ಪ್ಲೀನಿಗೆ ಹೋಗುತ್ತೆ. ಸ್ಪ್ಲೀನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ಟಮಕ್ಕಿಗೆ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾನಲ್ಲ SP ಪಾಯಿಂಟ್ ಅಂತ, SP6 ಅಂತ, ಅದು ಮೊಣಕಾಲಿಂದ ಮೇಲೆ 4 ಬೆರಳುಗಳ ಬಿಟ್ಟು ಮೇಲೆ ಬರುತ್ತಲ್ಲ ಆ ಪಾಯಿಂಟ್, ಅಲ್ಲಿ ನಿಮ್ಗೊಂದು ಪಾಯಿಂಟ್ ಮಾಡಿದ್ದೀನಿ ನಾನು, ಕಲರ್ ಹಾಕಿದ್ದೀನಲ್ಲ, ಆ ಜಾಗಕ್ಕೆ 20 ಸಲ ಹೊತ್ಕೋತಾ ಬಂದರೆ ಆ ಕಾಲಲ್ಲಿ 20 ಸರಿ, ಈ ಕಾಲಲ್ಲಿ 20 ಸರಿ ಪ್ರೆಸ್ ಮಾಡ್ಕೊತಾ ಬನ್ನಿ. ಅದನ್ನು ವಾರಕ್ಕೆ 2 ಸರಿ ಅಷ್ಟೇ ಮಾಡಬೇಕು, ದಿನ ಮಾಡೋದಿಲ್ಲ. ವಾರಕ್ಕೆ 2 ಸರಿ ಅಷ್ಟೇ ಮಾಡ್ಕೊತಾ ಬನ್ನಿ. ಈ ಕಲರನ್ನು ಡೈಲಿ ಹಾಕ್ಕೊತಾ ಬನ್ನಿ. ನಿಮಗೆ ವಾರಕ್ಕಾದರೂ ಹೋಗ್ಬೋದು, 15 ದಿವಸಕ್ಕಾದರೂ ಕಡಿಮೆ ಆಗ್ಬೋದು. ಕಡಿಮೆ ಅಂತೂ ಆಗುತ್ತೆ. ಕಡಿಮೆ ಆದಮೇಲೆ ತಿನ್ನುವ ಫುಡ್ಡಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡು ತಂಪು ಪದಾರ್ಥಗಳನ್ನು ತಿನ್ಕೊತಾ ಬನ್ನಿ. ಮತ್ತು ಇದು ಹೀಟಿಂದನೂ ಗ್ಯಾಸ್ಟ್ರಿಕ್ ಬರುತ್ತೆ. ಇನ್ನೊಂದು ಟೆನ್ಷನ್ನಿಂದನೂ ಬರ್ತಾ ಇರುತ್ತೆ ಗ್ಯಾಸ್ಟ್ರಿಕ್ಕು. ನಾವು ಟೆನ್ಷನ್ ಮಾಡ್ಕೊಂಡ್ವಿ ಅಂತಂತಂದರೆ, ತಲೆಯಲ್ಲಿ ಏನಾದರೂ ವಿಚಾರಗಳನ್ನು ಇಟ್ಕೊಂಡು ನಾವು ಟೆನ್ಷನ್ ಮಾಡ್ಕೋತಾ ಬಂದ್ವಿ ಅಂದರೆ, ಟೆನ್ಷನ್ನಿಂದ ಎಲ್ಲಿ ಬರುತ್ತೆ ನಮಗೆ ನಮ್ಮ ಟೆನ್ಷನ್ ಮಾಡ್ಕೊಂಡಿರ್ತಾವಲ್ಲ, ಆ ಟೆನ್ಷನ್ನಿಂದ ನಮ್ಮ ಹೊಟ್ಟೆ ಭಾಗಕ್ಕೆ ಹೀಟನ್ನು ಸಪ್ಲೈ ಮಾಡುತ್ತೆ. ನಮ್ಮ ತಲೆ ಟೆನ್ಷನ್ ಏನಾಗುತ್ತೆ ಅಂದರೆ ನಮಗೆ ಹೀಟಾಗಿ ಗ್ಯಾಸ್ಟ್ರಿಕ್ ಶುರುವಾಗುತ್ತೆ. ಗ್ಯಾಸ್ಟ್ರಿಕ್ಕು ಫುಡ್ಡಿಂದನೂ ಬರುತ್ತೆ, ಟೆನ್ಷನ್ನಿಂದನೂ ಬರುತ್ತೆ. ಹಾಗಾಗಿ ನಿಮಗೆ ಜಾಸ್ತಿ ಟೆನ್ಷನ್ ಆಗ್ತಾ ಇದೆ ಅಂತಂತಂದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊತಾ ಬನ್ನಿ. ನಿಮ್ಮ ಆರೋಗ್ಯ ನೀವು ಸರಿ ಇಟ್ಕೋಬೇಕು ಅಂತಂದರೆ ಜಾಸ್ತಿ ಟೆನ್ಷನ್ಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು ಆಹಾರಗಳನ್ನು ಒಳ್ಳೆಯ ನೀರಿನಾಂಶ ಇರುವಂಥ ಆಹಾರಗಳು. ಇವಾಗ ನಾನು ಹಾಕ್ತಾ ಇರೋ ನಿಮಗೆ ವಿಡಿಯೋಸ್ ಐತಲ್ಲ, ಇವಾಗ ಬೇಸಿಗೆ ಕಾಲ. ಇವಾಗ ನೀವು ಎಷ್ಟು ನೀರಿನ ಪದಾರ್ಥಗಳನ್ನು ತಿನ್ಕೊತಾ ಬರ್ತೀರೋ ಅಷ್ಟು ನಿಮ್ಮ ಆರೋಗ್ಯ ಒಳ್ಳೆಯದಾಗುತ್ತೆ. ಹಾಗಾಗಿ ಆ ಥರ ಪದಾರ್ಥಗಳನ್ನು ತಿನ್ಕೊತಾ ಬಂದು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ. ಇವೆರಡೂ ಈ ಒಂದು ಪಾಯಿಂಟು ಮತ್ತು ಕಲರಿಂದ ಈ ಪಾಯಿಂಟು ಮತ್ತು ನಿಮ್ಮ ಕಲರಿಂದ ನಿಮಗೆ ಕಡಿಮೆ ಆಗಿಲ್ಲ ಅಂತಂದರೆ, ಇದು ನಿಮಗೆ ಕಡಿಮೆ ಆಗಿಲ್ಲ ಅಂತಂದರೆ ನಮ್ಮನ್ನು ಸಂಪರ್ಕಿಸ್ಬೋದು. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಹಾಕಿ ಲೈಕ್ ಮಾಡಿ. ಮತ್ತು ನಿಮಗೆ ಮುಂದಿನ ವಿಡಿಯೋ ನಿಮಗೆ ಯಾವ ಥರ ಬೇಕು ಅಂತಂತಂದರೆ ಕಮೆಂಟ್ ಮಾಡ್ಕೊತಾ ಬಂದರೆ, ನೀವು ಹಾಕಿದ ಕಮೆಂಟ್ಗಳ ಮುಖಾಂತರ ನಾವು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಸಹಾಯವಾಗುತ್ತೆ. ಧನ್ಯವಾದಗಳು.